ಹಾಯ್. ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ಶಿವಾನಂದ ಕಳವೆ ಅನ್ನೋರು ಬರೆದಿರೋ ಕಾನೂನು ಘಟ್ಟ ಹಾಂ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಪರಿಸರದ ಬಗ್ಗೆ ಹೆಚ್ಚಾಗಿ ಒಂದು ಕಾಡಿನ ಸುತ್ತಲಿನ ವಾತಾವರಣದಲ್ಲಿ ಜೀವನ ಮಾಡೋರದ್ದು ಅವ್ರ ಜೀವನ ಆಗಿರುತ್ತೆ, ಆ ಪರಿಸರ ಆಗಿರುತ್ತೆ, ಅವರ ವ್ಯವಹಾರಗಳಾಗಿರುತ್ತೆ ಅನ್ನೋದ್ರ ಎಲ್ಲನೂ ಇದರೊಳಗೆ ಒಂದೊಂದು ಸಣ್ಣ ಸಣ್ಣ ಕಥೆಗಳ ಥರನೇ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗೋಗಿದೆ ಓದೋದಕ್ಕೆ. ಅದಕ್ಕೆ ಅವರು ಕೆಳಗಡೆ ಶರಣೆಂಬ ವನಕುಲಕ್ಕೆ ಅಂದರೆ ಕಾಡಿನ ಒಂದು ಸಮಗ್ರವಾದ ಇದಕ್ಕೆ ನಾನು ಶರಣೆಂಬೆ, ನಾನು ಮೆಚ್ತಾ ಇದ್ದೀನಿ ಅಂತ ಅನ್ನೋ ಥರ ಅವರೇ ಬರ್ತಾರೆ ನೋಡು. ಕಾದಂಬರಿ, ಇದೊಂದು ಕಾದಂಬರಿ, ಸಣ್ಣ ಕಥೆಗಳಲ್ಲ, ಬಟ್ ಇದರಲ್ಲಿ ಹೇಳೋ ಒಂದು ವಿವರಣೆಗಳನ್ನು ಒಬ್ಬ ವ್ಯಕ್ತಿ ಬಗ್ಗೆನೋ ಅಥವಾ ಒಂದು ವ್ಯವಹಾರದ ಬಗ್ಗೆನೋ ಅಥವಾ ಇನ್ನೇನಾದರೂ ಒಂದು ಸನ್ನಿವೇಶದ ಬಗ್ಗೆನೋ ಇರೋದ್ರಿಂದ ಒಂದೊಂದು ಕಥೆಯಾಗೆ ನಮ್ಗೆ ಅನಿಸುತ್ತೆ. ಒಂದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋದಕ್ಕೆ, ಓದೋದಕ್ಕೆ. ಆ ಥರದಲ್ಲಿ ಇದು ಬಹಳನೇ ಓದಬೇಕಾದಂಥ ಪುಸ್ತಕ. ಕಳವೆ ಅನ್ನೋದು ಅವ್ರ ಊರಿನ ಹೆಸರು. ಅದು ಶಿರ್ಸಿ ಹತ್ರ ಎಲ್ಲ ಬರುತ್ತಂತೆ. ಇವರು ಎಲ್ಲೂ ಆಚೆ ಕಡೆ ಎಲ್ಲೂ ಹೋಗಿಲ್ಲ. ತಮ್ಮ ಊರಿನ ಸುತ್ತಮುತ್ತನೇ ಇರೋ ಕಾಡು, ಇದು ಪರಿಸರಗಳು, ಅದನ್ನು ಸ್ಟಡಿ ಮಾಡಿ ಬೇಕಾದಷ್ಟು ಪತ್ರಿಕೆಗಳು ಬರೆದಿದ್ದಾರೆ, ಅಂಕಣ ಬರೆದಿದ್ದಾರೆ, ಆಮೇಲೆ ವಿಡಿಯೋ ಇದುಗಳನ್ನು ಮಾಡಿದ್ದಾರೆ. ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಆ ಥರ ಹೆಸರು ಕಾರ್ಯ ಮಾಡಿದ್ದಾರೆ. ಚೆನ್ನಾಗಿ ಅದು ಕಾಡು ನೆಲದ ಕಾಲಮಾನ, ಮಾನವ ಕಲ್ಚರ್ ಮಹಾಯಾನ, ಅರಣ್ಯ ಜ್ಞಾನದ ಹತ್ಯಾಕಾಂಡ ಮತ್ತು 28ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದೆ. ಈ ಹೆಸರುಗಳೇ ಹೇಳುವಾಗ ಎಲ್ಲನೂ ಕಾಡಿನ ಬಗ್ಗೆ, ಕಾಡಿನ ಜನಗಳ ಬಗ್ಗೆ ಇದರೊಳಗೆ ಗೊತ್ತಾಗುತ್ತೆ ಅವ್ರು ಬರೆಯೋದು ಯಾವ ಇದರೊಳಗೆ ಬರೀತಾರೆ ಅಂತ. ಇವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ. ಪ್ರಶಸ್ತಿಗಳು ಎಲ್ಲ ಪರಿಸರಕ್ಕೆ ಸಂಬಂಧವಾಗೇ ಇವ್ರು ಮಾಡಿರೋ ಕೆಲಸಗಳಿಗೆ ಒಂದೊಂದು ಆರ್ಗನೈಸೇಷನ್ಸ್ಗಳು ಗೊತ್ತು ಮಾಡಿ ಇದು ಮಾಡಿದ್ರು. ಈಗ ಈ ಪುಸ್ತಕದ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತೀನಿ ನಾನು. ಇದರಲ್ಲಿ ಮೊದಲನೇದಾಗಿ ಶರ್ಮಾಜಿ ಅನ್ನೋ ಒಂದು ಕ್ಯಾರೆಕ್ಟರಿಂದ ಶುರುವಾಗುತ್ತೆ. ಶರ್ಮಾಜಿ ಅನ್ನೋ ಮನುಷ್ಯ ರಾಜಸ್ಥಾನದ ಕಡೆಯಿಂದ ಬಂದರು. ಅಲ್ಲಿ ಗೊತ್ತಲ್ಲ, ರಾಜಸ್ಥಾನ ಮರಳು ಭೂಮಿ ಇದೆ. ಆಮೇಲೆ ಫ್ಯಾಮಿಲಿ ಸಮೇತ ಅವರು ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಬರುವಾಗ ಕನ್ನಡ ಗೊತ್ತಿರೋದಿಲ್ಲ. ಕನ್ನಡದ ಹೇಗೆ ಇದು ಮಾಡೋದು, ವ್ಯವಹಾರ ಮಾಡೋದು ಏನೂ ಗೊತ್ತಿಲ್ಲ. ಜನಗಳು ಗೊತ್ತಿದೆ, ವ್ಯವಹಾರ ಗೊತ್ತು. ಬಟ್ ಮಾತುಗಾರ, ಯಾರನ್ನು ಕಂಡ್ರು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅವ್ರನ್ನ ಮಾತಾಡ್ಸೋದು. ಆಮೇಲೆ ತನಗೇನು ಕನ್ನಡದಲ್ಲಿ ಗೊತ್ತಾಗುತ್ತೋ ಕನ್ನಡದಲ್ಲಿ ಆವಾಗ ಕಲ್ತ್ಕೊಂಡು ಸ್ವಲ್ಪ ಹೋಗಿದ್ದು ಅದನ್ನೆಲ್ಲ ಜೋಡಿಸ್ಕೊಂಡು ಅವ್ರ ಹತ್ರ ಏನಾದರೂ ಹೇಳೋದು. ಅವ್ರಿಗೆ ಅದೊಂದು ತಮಾಷೆ ಥರ ಈ ಮನುಷ್ಯ ಅಟ್ರಾಕ್ಟ್ ಆಗ್ತಾನೆ. ಎಲ್ಲ ಜನಗಳ ಜೊತೆ ಸೇರಿಕೊಂಡು ತುಂಬಾ ಹೆಸರುವಾಸಿ ಆಗ್ತಾನೆ ಶರ್ಮಾಜಿ ಅಂತ ಅಂದ್ಬಿಟ್ಟು. ರಾಜಸ್ಥಾನಿ ಮನುಷ್ಯ ಅವನೇ ಇದು. ಹೀಗೆ ಒಂದು ಸಂದರ್ಭ ಹೇಳಬೇಕು ಅಂದರೆ, ಅವ್ರು ಬರ್ತಾ ಇರುವಾಗ ಒಂದು ಎತ್ತು ಹೊಲದಲ್ಲಿ ಮೇಯ್ತಾ ಇರುತ್ತೆ. ಅವನು ನರಸಿಂಹ ಅಂತ ಅವನು ಹೊಲ ಅದು. ನರಸಿಂಹ, ಆಕಳ ಗಂಡ ಹೊಲ ತಿಂತಾ ಇದೆ ನೋಡು ಅಂತ ಕೂತಂತೆ. ನೋಡ್ಬಾರೋ, ಆಕಳ ಗಂಡ ನಿನ್ನ ಹೊಲ ತಿಂತಾ ಇದೆ. ಹಾಗೆ ಆತನ ಮಾತು ಹಾಗೆ ಬರುತ್ತೆ. ಇನ್ನೊಂದು ಸಲ, ನರಸಿಂಹ, ಮೊನ್ನೆ ನಾನು ತಿನ್ನೇಘಟ್ಟದ ಅಪ್ಪೆ ಮೀಡಿ ದಾಂಡೇಲಿಗೆ ಒಯ್ದು ಎದುರೂರು ಮನೆ ಹೆಂಡ್ರಿ, ನಂದು ಮನೆ ಹೆಂಡ್ತಿ, ಮೇಲಿನ ಮನೆ ಹೆಂಡ್ತಿ, ತಂಗೂ ಬೇಕು ಹೇಳೋದು. ಒಯ್ದಿದ್ದು ಇಷ್ಟು ಕಾಯಿ, ಯಾವ ಹೆಂಡ್ತಿ ಕೊಡೋದು? ದೊಡ್ಡ ಸಮಸ್ಯೆ ಅಂತಲೂ ಒಮ್ಮೆ ಶರ್ಮಾಜಿ ಎದುರ್ತಿದ್ರು. ಕೇಳಿದವ್ರಿಗೆ ಏನನ್ಸುತ್ತೆ, ಇವ್ನು 3 ಜನ ಹೆಂಡ್ತಿರೇನು ಅನ್ನೋ ಥರ. ಅವ್ನು ಹೆಂಡ್ತಿ ಅಂತ ಹೇಳಿದ್ದು ಮಹಿಳೆಯರಿಗೆಲ್ಲ, ಹೆಂಗಸರಿಗೆ ಹೆಂಡ್ತಿ, ಎದುರು ಮನೆ ಹೆಂಗಸು, ಮೇಲ್ಗಡೆ ಮನೆ ಹೆಂಗಸು ಅನ್ನೋದು ಹೇಳೋದು. ಎದುರು ಮನೆ ಹೆಂಡ್ತಿ, ನನ್ನ ಹೆಂಡ್ತಿ, ಪಕ್ಕದ ಮನೆ ಹೆಂಡ್ತಿ, ಆ ಥರ ಅವನ ಮಾತು. ಈ ಕ್ಯಾರೆಕ್ಟ್ರು ಭಾಳನೇ ಚೆನ್ನಾಗಿ ಬಂದಿದೆ. ಸೊ ಈ ಮನುಷ್ಯ ದಾಂಡೇಲಿ ಇದಕ್ಕೆ ಫ್ಯಾಕ್ಟ್ರಿಗೆ ಹೋದಾಗ ಇವನಿಗೆ ಏನು ಕೂತ್ಕೊಂಡು ಕೆಲಸ ಮಾಡೋದೇನಿಲ್ಲ. ಆ ಕಾಡಿಗೆ ಹೋಗಿ ಬಿದಿರು ಎಲ್ಲೆಲ್ಲಿ ಬೆಳೀತಾ ಇದೆಯೋ ಅದನ್ನು ಗುರುತಿಸಿ
ಎಲ್ಲಿ ಸಾಕಷ್ಟು ಬಿದಿರು ಬೆಳೆದಿದೆಯೋ ಆ ಗುರುತಿಸಿ ಬಂದು ಕಂಪ್ನಿಯವ್ರಿಗೆ ಹೇಳಬೇಕು. ಒಂದು ಸರ್ತಿ ಏನಾಗುತ್ತೆ, ಹೀಗೆ ಉಳ್ಕೊಂಡು ಹೋಗ್ತಾ ಹೋಗ್ತಾ ಎಲ್ಲೂ ಸರಿಯಾಗಿ ಬಿದಿರುಗಳು ಬೆಳೆದಿರೋ ಜಾಗನೇ ಇಂಟೀರಿಯರ್ ಹೋದಾಗ ಎಲ್ಲೋ ಇದರಿಂದ ಇದೆ ಅಂತ ಗೊತ್ತಾಗುತ್ತೆ. ಅದು ಸಿಗೋದಂತೂ ಸಿಗುತ್ತೆ, ಬಟ್ ಎಷ್ಟು ಇಂಟೀರಿಯರ್ ಹೋಗಿ ಇದೋಗಿದ್ದು ಅಂದರೆ ನನಗೆ ವಾಪಸ್ ಬರೋಕ್ಕೆ ದಾರಿ ಗೊತ್ತಾಗ್ಕೊಂಡು ಮರ ಹೋದ್ ಕೂತ್ಕೊಂಡು ಜೋಗ ಒಂದು ಇದರಿಂದ ಟೇಪ್ ರೆಕಾರ್ಡ್ ತೆಗೆದು ಒಂದು ಸ್ಟೇಟ್ಮೆಂಟು ಒಂದು ರೆಕಾರ್ಡ್ ಮಾಡೋಕ್ಕೆ ಮಳೂ ಬಂದು ಹತ್ಕೊಂಡು ರೆಕಾರ್ಡ್ ಮಾಡಿ ಟೇಪ್ ರೆಕಾರ್ಡ್ರಲ್ಲಿ ಮಾಡ್ತಾಯಿರ್ತಾನೆ. ಅಷ್ಟೊತ್ತಿಗೆ ಏನೋ ಒಂದು ದನಗಳ ಗುಂಪು ಬರುತ್ತೆ, ಅಲ್ಲಿ ಚರಪರ ಚರಪರ ಅಂತ ಶಬ್ದ ಆಗುತ್ತೆ. ಅದನ್ನು ಮೇಯಕ್ಕೆ ಬಿಟ್ಬಿಡ್ತಾರೆ, ಯಾರು ದನ ಕಾಯ್ಕೊಂಡು ಹೋಗೋದಿಲ್ಲ, ದನಕ್ಕೆ ಮೇಯಕ್ಕೆ ಬಿಟ್ಬಿಡ್ತಾರೆ. ಅವುಗಳು ಮೇಯ್ಕೊಂಡು ಅವುಗಳ ಪಾಡ್ಗೆ ಅವುಗಳ ಮನೆಗೆ ಗೊತ್ತಿರುತ್ತೆ. ಸಾಯಂಕಾಲ ಆಗ್ತಿದ್ದಾಗೆ ಕತ್ಲಾಗ್ತಿದ್ದಾಗೆ ಮನೆಗೆ ವಾಪಸ್ ಬಂದಾಗುತ್ತೆ. ಮರದಿಂದ ಕೆಳಗಿಳಿದ್ಬಿಟ್ಟು ಆ ದನನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಕರ್ಮ ಬಂದಾಗ ಆ ಮನೆಯೆಲ್ಲ ಗೋಪಾಲ್ ಭಟ್ ಅಂತ ಇರ್ತಾರೆ, ಅವ್ರ ಮನೆಗೆ ಸೇರಿದ ಹಸುಗಳದು, ಅವುಗಳ ಅವ್ರ ಮನೆಗೆ ಹೋಗುತ್ತೆ ಅಂತ ಹೇಳ್ತಾನೆ. ಹೀಗಾಯಿತು ರಾತ್ರಿ ಮಲ್ಕೊಂಡು ನಾಳೆ ಎದ್ದು ಹೋಗೋರಂತಿಂದು ಸರಿ ಅಂತ ಒಪ್ಕೋತಾನೆ. ಒಪ್ಕೊಂಡು ಊಟ ಆದಮೇಲೆ ಒಂದು ಚೇಳಿಗೆ ತೆಗೆದು ಅಲ್ಲೊಂದು ಊಟದ ಥರ ಇರುತ್ತೆ, ಅದಕ್ಕೆ ಹಾಕೋಕೆ ಅಯ್ಯೋ ಹಾಕಬೇಡಿ ಬನ್ನಿ ಇಲ್ಲಿ ಆಮೇಲೆ ಅಲ್ಲಿ ಹೋಗಿ ಕೂತ್ಕೋತಾನೆ. ಕೂತ್ಕೊಂಡ್ರೆ ಅಲ್ಲೆಲ್ಲ ಗೋಡೆ ಮೇಲೆಲ್ಲ ಕಪ್ಪು ಇವೆಲ್ಲ ಕಟ್ಟೆಪಾಡ್ಲು ಅಂದರೆ ಏನು ಈ ಜಿಗಣೆ ಥರ ಏನೋ ಇದು, ಅದು ಹುಳುಗಳು, ಅದೇನು ಹರಿಯೋದಿಲ್ಲ, ಓಡಾಡೋದಿಲ್ಲ, ಎಲ್ಲೋ ಬಂದು ಹಂಗೆ ನಿಂತ್ಕೊಂಡ್ಬಿಡ್ತಾರೆ. ಹಂಗೆ ಎಲ್ಲಿದ್ದರೆ ಹಾಗೇ ನೋಡು, ಮನುಷ್ಯರಿದ್ರೆ ಮನುಷ್ಯ ಮೈ ಮೇಲೆ ಎತ್ಕೊಂಡು ಇದು ಮಾಡಿಬಿಡೋದು. ಹಾಗೆ ಏನು ಅವ್ರಿಗೆಲ್ಲ ಸ್ವಲ್ಪ ಒಂದು, ಅದು ಎಲ್ಲ ಮನೆಯಲ್ಲೂ ಅಲ್ಲ, ಇವ್ರಿಗೂ ಪಾಪ ಇವ್ರ ಮನೆಯಲ್ಲಿ ಆ ಥರ ಇರುತ್ತೆ, ಒಂದು 4-5 ಮನೆಯಲ್ಲೆಲ್ಲ ಆ ಥರ ಇರುತ್ತೆ. ಬಟ್ ಇವ್ರಿಗೇನು ವಿಧಿ ಇಲ್ಲ, ಇವನು ಬಂದಿದ್ದಾನೆ ಗೆಸ್ಟು ಇವರು ಅಂತ ಹೇಳಬೇಕು, ಹೇಳಿದ್ದಾರೆ. ಹೇಳ್ತಾರೆ, ನೋಡಪ್ಪ ಈ ಕಟ್ಟೆಪಾಡ್ಲಿದೆ ನಮ್ಮ ಮನೇಲಿ, ಸ್ವಲ್ಪ ಕೇರ್ಫುಲ್ಲಾಗಿರು. ಇದು ತಕ್ಷಣ ಮೈ ಮೇಲೆಲ್ಲ ಕಟ್ಟೆಪಾಡ್ಲು, ಅಂಗಿ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಟೆಪಾಡ್ಲು ಹೋಗೋದು. ಅವ್ರುಗಳಿಗೆಲ್ಲ ಏನೋ ಒಂಥರ ಅಭ್ಯಾಸ ಆಗಿದೆ, ಅದು ತೆಗ್ದಾಕೋಕ್ಕೂ ಆಗಲ್ವಂತೆ, ಅವುಗಳೇ ಉದುರ್ಬೇಕಷ್ಟೇ. ಇವಾಗ ಓಡಾಡಿದ್ರೆ ಕಾಲಿಗೆಲ್ಲ ಸಿಕ್ಕಿ ಅಲ್ಲೇ ಪಚ್ ಅಂತ ಆಗ್ತದೆ. ಆ ಕಟ್ಟೆಪಾಡ್ಲಿಂದು ಪ್ರಾಬ್ಲಮಲ್ಲಿ. ಸೊ ಅಲ್ಲಿ ಮಲಗಿತ್ತು, ನಿದ್ದೆನೇ ಬರ್ದಿರೋ ಪಾಪ. ಮಧ್ಯಾಹ್ನ ಸಾಯಂಕಾಲ ಎಲ್ಲ ಅಷ್ಟೊಂದು ಒದ್ದಾಡಿರ್ತಾರೆ ಇದರೊಳಗೆ, ಕಾಡಲ್ಲಿ ಹೋಗಿ ಇದು ಮಾಡಿ ಇಲ್ಲಿ ಬಂದು ನಿದ್ದೆ ಬರ್ದಿರೋ, ಬೆಳಗಾದ್ರೆ ಸಾಕು ಅಂತ ಬೆಳಗ್ಗೆ ಬಂದ ತಕ್ಷಣ ಬಟ್ಟೆ ಎಲ್ಲ ಬಿಚ್ಚಿ ಒತ್ತರಿ ಇದು ಮಾಡಿ ಇದು ಮಾಡ್ಕೊಂಡು ಜಾಗ ಬಿಟ್ಟು ಹೋಗ್ತಾರೆ. ಅದೊಂದು ಇನ್ಸಿಡೆನ್ಸ್ ಇದು ಕಟ್ಲೆಪಾಡು ಇದ್ರದ್ದು. 20 ವರ್ಷ ಸ್ವಾತಂತ್ರ್ಯ ಬಂದ ಹೊಸದ್ರೊಳಗೇನು ಇದು ಮೊದಲು ಶುರುವಾಗೋದು ಕತೆ. ಆವಾಗ ರೋಡ್ ಇರಲಿಲ್ಲ, ಅಲ್ಲಿಗೆ ಓಡಾಡೋಕ್ಕೆ ವೆಹಿಕಲ್ಸ್ಗಳಿರಲಿಲ್ಲ, ಜನ ಮರ ಗಿಡಗಳು. ಆಮೇಲೆ ಗೋಪಾಲ್ ಭಟ್ರ ಮನೆಯಲ್ಲಿ ಅಲ್ಲಿ ಬೇಕಾದಷ್ಟು ಕಪ್ಪೆಗಳು, ಸುತ್ತಮುತ್ತ ಎಲ್ಲ ಭಾಳ ಕಪ್ಪೆಗಳು ಓಡಾಡ್ತಾ ಇರುತ್ತೆ. 4-5 ದೊಡ್ಡ ಕಪ್ಪೆಗಳು, 5 ಏನೋ ದೊಡ್ಡ ಕಪ್ಪೆಗಳು ಮನೆಯೊಳಗೆ ಇರುತ್ತೆ. ಅವುಗಳು ದೇವ್ರ ಪೂಜೆ ಅಂತ ಮಾಡಿದ್ರೆ ಆ ದೇವರದ್ದು ಇದ್ರೊಳಗೆ ಕಟ್ಟೆ ಮೇಲೆ ಹತ್ತಿ ಹೂಗಳಲ್ಲಿ ಮಧ್ಯದಲ್ಲಿ ಇದ್ದು, ಅವರೇನು ಇದನ್ನು ಅಡ್ಡಿ ಮಾಡ್ತಾನೆ ಇರಲಿಲ್ಲ. ಆ ಮನೆಯಲ್ಲೇ ಯಾರಾದರೂ ಬಂದು ಮನೆ ಇದ್ರೊಳಗೆ ಬಂದು ಕೂತಿರೋದು. ಈ ತಾರೀಖ್ ಭಟ್ರು ಒಂದು ಸರ್ತಿ ಆ ಗೋಪಾಲ್ ಭಟ್ರ ಮನೆಗೆ ಹೋಗ್ತಾರೆ. ಒಂದು ದೊಡ್ಡ ಕಪ್ಪೆ ಬಂದು ಕೂತ್ಕೊಂಡು ಇವ್ರು ಮಾತಾಡ್ತಾಯಿದ್ರು, ಕೂತದೆ ಗೊತ್ತಲ್ಲ ಕಪ್ಪೆ ನೋಡ್ತಾ ಕೂತಿರ್ತೆ. ಇದೇನು ಕಪ್ಪೆ ಇದು ನಮ್ಮ ಮನೆ ಕಪ್ಪೆ ಅಂದ್ರೇನು? ಹೀಗೆ ಅಲ್ಲಿ ಸುತ್ತಮುತ್ತಲು ಅಷ್ಟೊಂದು ಕಪ್ಪೆ ಇದೆ, ಈಗ ಮನೆ ಕಪ್ಪೆ ಅಂತ ಏನಂತರ ಆಗಬೇಕು. ಅದಕ್ಕೆ ಇಲ್ಲ ಇದು ಎಲ್ಲೋದ್ರೂ ನಮ್ಮ ಮನೆಯಲ್ಲೇ ಏನೋ ಇರುತ್ತೆ, ಎಲ್ಲಿಗೂ ಹೋಗೋದಿಲ್ಲ, ಮನೇಲೇ ಇರುತ್ತೆ. ಅದು ಹೆಂಗೆ ಹೇಳ್ತೀರ? ಇಷ್ಟೊಂದು ಕಪ್ಪೆ ಇರುವಾಗ ಅದೇ ಇದು ಅಂತ ಹೇಗೆ ಹೇಳ್ತೀರ? ಏನೋ ಮಾಡಿದ್ದೀವಿ, ಕಪ್ಪೆಗಳನ್ನು ತೊಗೊಂಡೋಗಿ ಅದು ಕಾಲಿಗೆ ದಾರ ಕಟ್ಬಿಟ್ಟು 2 ಕಿಲೋಮೀಟ್ರು ದೂರ ಬಿಟ್ಟು ಬಂದರೆ ಮತ್ತು ಬಂದು ಮನೆಗೆ ಬಂದು ಸೇರ್ಕೊಂಡಿತ್ತು. ಆಗಿನಿಂದ ಅವ್ರಿಗೆ ಆ ಕಪ್ಪೆಗಳ ಬಗ್ಗೆ ಒಂಥರ, ಅವು ಮಾತ್ರ ಅದ್ರ ಬಗ್ಗೆ ಭಾಳ, ಹಿಂದೆಲ್ಲನೂ ಬಂದು ಮತ್ತು ವಾಪಸ್ ಬರುತ್ತೆ ಅಂತ ಗೊತ್ತಿರಲ್ಲ. ಇದು ನಮ್ಮ ಮನೆ ಬೆಟ್ಟ ಕಪ್ಪೆಗಳು ಅಂತೇಳಿ ಅವರು ಇದು ಮಾಡ್ತಾರೆ. ಈ ಥರನೂ ಆಗತ್ತೆ ಅಂತ ಅಂದ್ಬಿಟ್ಟು ಅದು ಅದೇ ಬರ್ತಾ ಆಮೇಲೆ ಬ್ರಿಟಿಷ್ ರೂಲ್ಗಳ ಬಗ್ಗೆ ಬ್ರಿಟಿಷ್ ಈ ಕಾಡಲ್ಲಿ ಸಿಕ್ಕಾಪಟ್ಟೆ ತೇಗಿನ ಮರಗಳು
ಬೇಕಾದಷ್ಟು ತೆಂಗಿನ ಮರಗಳು ಬ್ರಿಟಿಷರು ಇದು ಮಾಡಿಬಿಟ್ರು, ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ರು. ಆವಾಗ ಆ ಥರದಲ್ಲಿ ಅವರು ಭಾಳನೇ ನಮ್ಮ ಇದಕ್ಕೆ ಅರಣ್ಯ ಸಂಪತ್ತಿಗೆ ತಂದರು ಅಂತ ಅಂದ್ಬಿಟ್ಟು ಅದರ ಮೆನ್ಷನ್ ಎಲ್ಲ ಇದೆ. ಅದು ಬೇಕಾದಷ್ಟು ಕಥೆಗಳು ಬರುತ್ತೆ ಬೇರೆ ಸಂಬಂಧಪಟ್ಟಾಗೆ. ಒಬ್ಬ ಅಜ್ಜಿ ಸಜ್ಜಿ ಅಂತಂದ್ಬಿಟ್ಟು ಆಕೆ ಬೇಕು ಅಂತ ಹೋಗಿ ಸೂಲ್ಗೆತ್ತಿರು ಅಂತಾರಲ್ಲ, ಸೂಲ್ಗೆತ್ತಿ ಕೆಲಸ ಮಾಡ್ತಾಯಿರ್ತಾರೆ. ಮಗುನ ಕಿವಿನೊಳಗೆ ಏನೋ ಹೆಸರು ಹೇಳ್ಬಿಟ್ಟು ಅದು ಆ ಮಗು ಕಿವಿನಲ್ಲಿ ಏನು ಹೆಸರು ಹೇಳ್ತಾರೋ ಆ ಹೆಸರನ್ನು ಅವರು ಮಗುಗಿಡ್ತಾಯಿದ್ರಂತೆ. ಇದು ಅಡುಗೆ ಮಾಡಿದ್ಮೇಲೆ ಎಲ್ಲ ಮಗು ಹೆಸರಕ್ಕೂ ನಾರಾಯಣ ನಾರಾಯಣ ಅಂತ ಹೇಳ್ತಿರ್ತಾರೆ. ಇವಳು ಹೆರಿಗೆ ಮಾಡಿದ ಆ ಊರಲ್ಲಿ ಜನಗಳು ಎಷ್ಟೋ ಜನ ಬರೀ ನಾರಾಯಣಗಳಾಗಿಬಿಟ್ಟಿರುತ್ತೆ. ಆಮೇಲೆ ಆ ನಾರಾಯಣ ಅಂತ ಕರೆದ್ರೆ ಒಂದು 4-5 ನಾರಾಯಣಗಳು ಓಡ್ಬರುತ್ತೆ. ಆಮೇಲೆ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಒಬ್ಬೊಬ್ಬ ನಾರಾಯಣ, ಒಬ್ಬ ಡುಮ್ಮ ನಾರಾಯಣ, ಒಬ್ಬ ಕುಳ್ಳ ನಾರಾಯಣ, ಇನ್ನೊಂದು ನಾರಾಯಣ, ಹೀಗೆ ಯಾವಾಗಲೂ ಐಡೆಂಟಿಫೈ ಮಾಡೋಕ್ಕೆ ನಾರಾಯಣಗಳು, ಸಾಲು ನಾರಾಯಣಗಳು ಅದು ಅಂತ. ಅದು ಹೀಗೆ ದಿನ ಬಳಕೆಯಲ್ಲಿ ಆಗೋ ಒಂದು ಸನ್ನಿವೇಶಗಳನ್ನು ತಗೊಂಡು ಅವರು ಕಥೆಗಳನ್ನು ಮಾಡಿದ್ದಾರೆ. ಅದರೊಳಗೆ ಎಲ್ಲ ರಿಯಲಿಸ್ಟಿಕ್ ಆಗಿರೋದ್ರಿಂದ ಇಂಟ್ರೆಸ್ಟು ಬರುತ್ತೆ ಓದೋದಕ್ಕೆ. ಜನಜೀವನದ ಬಗ್ಗೆ ಬೇಕಾದಷ್ಟು ತಿಳುವಳಿಕೆ ಬರುತ್ತೆ. ಆಮೇಲೆ ಅಂಥ ಒಂದು ಸುತ್ತಲೂ ಪರಿಸರ ಒಂದು ತುಂಬ ಮನೋಹರವಾದ ಪರಿಸರ ಇರುವಂಥ ವಾತಾವರಣದಲ್ಲಿ ಜೀವನ ಎಷ್ಟು ನಮಗೆ ಪಾಠ ಕಲಿಸುತ್ತೆ ಅನ್ನೋದ್ರ ವಿಷಯಗಳು ತಿಳಿಯುತ್ತೆ. ಹಾಗಾಗಿ ಪುಸ್ತಕ ಓದೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಶುರು ಮಾಡಿದರೆ. ಆಮೇಲೆ ಬರ್ತಾ ಕೊನೆಯಲ್ಲಿ ಹೀಗೆ ಮೊದಲಿಂದು ದಿನಗಳಿಂದ ಶುರು ಮಾಡಿದ್ದು ಇದು ಏನಂದರೆ ಇದು ಇಂಡಿಪೆಂಡೆನ್ಸ್ ಡೇ ಬಂದ ಹೊಸರಲ್ಲಿ ಹೇಗಿತ್ತು, ಆಮೇಲೆ ಬರ್ತಾ ಡೆವಲಪ್ಮೆಂಟ್ ಆಗಿತ್ತು, ಇವಾಗಿನ ಜನಜೀವನ ಆಗಿದೆ. ಆ ಥರ ಎಲ್ಲನೂ ಗ್ರ್ಯಾಜುವಲಾಗಿ ಆ ಪಿಕ್ಚರೈಸೇಷನು ಇದೆ. ಅದರಿಂದ ಕತೆ ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಆ ಥರ ಮಾಡುವಾಗ ಅಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಬರೋ ವ್ಯಕ್ತಿಗಳದ್ದು ಚಿತ್ರಣ ಬರುತ್ತೆ, ಅವ್ರ ನಡವಳಿಕೆಗಳು ಬರುತ್ತೆ. ಅವರಿಂದ ಇವರೇನು ಕಲ್ತರು, ಇವರಿಂದ ಅವರೇನು ಕಲ್ತರು ಅನ್ನೋ ಥರ ಬೇಕಾದಷ್ಟು ವಿಮರ್ಶೆಗಳು ಬರುತ್ತೆ. ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಅದು ಆ ಥರದಲ್ಲಿ ಇದು ಒಂದು ಓದಬೇಕಾದಂಥ ಪುಸ್ತಕ. ಚಿತ್ರಗಳು ಬರುತ್ತೆ, ಕಾರ್ಟೂನ್ ಒಂದೊಂದು ಇದಕ್ಕೂ ಮೋಸ್ಟ್ ಆಫ್ ದಿ ಪ್ಲೇಸಸಲ್ಲಿ ಅವರಲ್ಲಿ ಯಾವ ಥರ ಆಡುಭಾಷೆ ಇದೆಯೋ ಅದು ಒಂದೊಂದು ಕಡೆ ಒಂದೊಂದು ಥರ ಆಡುಭಾಷೆ. ಅಲ್ಲೆಲ್ಲ ಮಾತಾಡೋದು ಕನ್ನಡನೇ, ಅವ್ರು ಮಾತಾಡೋ ಥರ, ಆಮೇಲೆ ಅವರು ಉಪಯೋಗಿಸೋ ಕೆಲವು ಪದಗಳು ಅಲ್ಲಿ ವಾತಾವರಣಕ್ಕೆ ಸರಿ ಹೋಗುತ್ತೆ ಅಷ್ಟೇ ಹೊರತು ನಮ್ಮಗಳಿಗೆ ಅಷ್ಟು ಪರಿಚಯ ಇಲ್ಲದೆ ಇರ್ಬೋದು. ಅವನ್ನೆಲ್ಲ ಅದು ಓದ್ತಾ ಅರ್ಥ ಆಗುತ್ತೆ ಅಂತ, ಏನು ಕಷ್ಟ ಏನಾಗಲ್ಲ, ಚೆನ್ನಾಗಿ ಓದ್ಕೊಂಡು ಹೋಗುತ್ತೆ. ಎಲ್ಲ ಕೃಷಿಗೆ ಸಂಬಂಧಪಟ್ಟಿದ್ದೆ ಇದು ಮಾಡಿದ್ದಾರೆ. ಕಾಡು ತೋಟ. ನಿಮ್ಮ ಪ್ರಕಾರ ಈ ಪುಸ್ತಕಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಡ್ಯಾಡಿ? 4 ಇದು ಕೊಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ.